ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಕಾಂಡ 3 ವಾಕ್ಯ 11-12. ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕಾಗಿ ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಕರೆದುಕೊಂಡು ಬರುವುದಕ್ಕಾಗಲಿ ನಾನು ಎಷ್ಟರವನು ಎಂದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು. ನೀನು ನನ್ನ ಜನರನ್ನು ಈಜಿಪ್ಟಿನಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿ ಇರುವುದು ಎಂದರು. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ದೇವರು ಮೋಶೆಯನ್ನು ಕರೆದು, ಮಗನೇ, ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಬಿಡಿಸಿ ಕರೆದು ತರಲು ಹೇಳಿದಾಗ ಮೋಶೆ ದೇವರ ಮುಂದೆ ತನ್ನನ್ನು ತಗ್ಗಿಸಿ ಮಾತನಾಡುತ್ತಾರೆ. ನಮ್ಮಲ್ಲಿ ತಗ್ಗಿಸಿಕೊಳ್ಳುವ ಗುಣವನ್ನು ಕಲಿಯಬೇಕು. ದೇವರು ನಮ್ಮನ್ನು ಕರೆದಾಗ ಅವರ ಸ್ವರ ಆಲಿಸುವ ಗುಣ ನಮ್ಮಲ್ಲಿ ಬರಬೇಕು. ಆ ತಾಳ್ಮೆ ನಮ್ಮಲ್ಲಿ ಬರಬೇಕು. ಪ್ರಕಟಣೆಗಳು ಅಧ್ಯಾಯ 3 ವಾಕ್ಯ 20-21. ಇಗೋ, ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಅದೇ ಪ್ರಕಾರ ಜಯ ಹೊಂದಿದವನಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಆಮೇನ್. ಹಲ್ಲೆಲೂಯಾ. ಇಗೋ, ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ನಮ್ಮ ಹೃದಯದ ಬಾಗಿಲನ್ನು ತೆರೆಯೋಣ. ಯೇಸು ಸ್ವಾಮಿಯನ್ನು ನಮ್ಮ ಹೃದಯದ ರಾಜನಾಗಿ ಬರಮಾಡಿಕೊಳ್ಳೋಣ. ನೀನಾಗಲಿ ನಾನಾಗಲಿ ನಮಗೆ ಅವಶ್ಯಕತೆ ಇದ್ದು ಒಬ್ಬರ ಮನೆಯ ಬಾಗಿಲನ್ನು ತಟ್ಟುವಾಗ ಅವರು ಬಾಗಿಲನ್ನು ತೆರೆಯದೆ ಹೋದಾಗ ನಮಗೆ ಆಗುವ ಸಂಕಟ, ನೋವು, ಅವಮಾನ ಹೇಳಲು ಸಾಧ್ಯವಿಲ್ಲ, ಸಹಿಸಲು ಸಾಧ್ಯವಿಲ್ಲ. ಸಾಧಾರಣ ಒಂದು ಮನೆಯೊಳಗೆ ಹೋಗಲು ಬಾಗಿಲನ್ನು ತೆರೆಯದೇ ಇದ್ದಾಗ ನಮಗೆ ಈ ರೀತಿ ಆಗುವುದಾದರೆ, ನನ್ನ ಸೃಷ್ಟಿಕರ್ತ ನನ್ನ ಹೃದಯದ ಬಾಗಿಲ ಬಳಿ ನಿಲ್ಲಿಸಿ ನಾವು ನಮ್ಮ ಹೃದಯದ ಬಾಗಿಲನ್ನು ತೆರೆಯದೆ ಹೋದಾಗ ನಮ್ಮ ದೇವರಿಗೆ ನಾವು ಯಾವ ಸನ್ಮಾನ ಮಾಡುತ್ತಿದ್ದೇವೆ, ಯಾವ ಗೌರವ ನೀಡುತ್ತಿದ್ದೇವೆ? ಆಶೀರ್ವಾದ ಕೊಡಲು ಬಂದ ದೇವರನ್ನು ನೋವಿಸಿ ಸಂಕಟಪಡಿಸಿ ಕಳುಹಿಸಿ ಬಿಡುತ್ತಿದ್ದೇವಾ? ಹೃದಯದ ಬಾಗಿಲನ್ನೇ ತೆರೆಯದೆ ಕರ್ತನ ಸ್ವರ ಆಲಿಸದೆ ಲೋಕದೊಂದಿಗೆ ಸೇರಿ ಬದುಕು ಸಾಗಿಸುತ್ತಿದ್ದೇವಾ? ಅನೇಕ ಪ್ರವಾದಿಗಳು ದೇವರ ಸ್ವರ ಆಲಿಸಿದ್ದಾರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಿದ್ದಾರೆ, ದೇವರ ಅನ್ಯೋನ್ಯತೆಯಲ್ಲಿ ಸಾಗಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮ, ಇಸಾಕ, ಯಾಕೋಬರನ್ನು ಕರೆದಾಗ ಇಗೋ ಇದ್ದೇವೆ ಎಂದು ಹೇಳಿದ್ದಾರೆ. ಜೋಸೆಫ್, ಮೋಶೆ, ದಾವೀದ ದೇವರ ಸ್ವರ ಆಲಿಸಿದ್ದಾರೆ. ಸಮುವೇಲನೇ ಎಂದು ಕರೆದಾಗ ಇಗೋ ನಿಮ್ಮ ದಾಸ ಸಿದ್ಧನಿದ್ದೇನೆ ಎಂದು ದೇವರ ಸ್ವರ ಆಲಿಸುತ್ತಾರೆ. ಸೌಲನೇ ಎಂದು ಕರೆದಾಗ ಸೌಲನು ಕೂಡ ದೇವರ ಸ್ವರ ಆಲಿಸಿದ್ದಾರೆ ಮತ್ತು ಸೌಲನು ಪೌಲನಾಗಿ ಮಾರ್ಪಡಿಸಿ ದೇವರ ವಾಕ್ಯದಂತೆ ನಡೆದಿದ್ದಾರೆ. ಯಾವಾಗ ದೇವರ ಸ್ವರ ಆಲಿಸುವಾಗ ದೇವರ ದೊಡ್ಡ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ. ದೇವರು ನಮ್ಮನ್ನು ಸಾಧಾರಣವಾಗಿ ಇಡಲು ಬರಲಿಲ್ಲ. ನಮ್ಮನ್ನು ಅವರ ರಾಜ್ಯದ ಮಗನಾಗಿ ಕರೆದಿದ್ದಾರೆ. ಅವರ ನೀತಿಯ ಮಕ್ಕಳಾಗಿ ಕರೆದಿದ್ದಾರೆ. ನಮ್ಮನ್ನು ಕರೆದು ಯೇಸುವಿನ ಬಲಗಡೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಕರೆದಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸ್ತೋತ್ರ ಅಪ್ಪ. ನಮ್ಮ ಹೃದಯದ ಬಾಗಿಲನ್ನು ತೆರೆದರೆ ಎಲ್ಲ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸುತ್ತವೆ. ದೇವರ ವಾಕ್ಯ ಕೇಳಬೇಕು, ಅನುಸರಿಸಬೇಕು, ಕೈಗೊಂಡು ನಡೆಯಬೇಕು.
ಆಗ ಜಯ ಹೊಂದಿದ ಮಕ್ಕಳು ನಾವಾಗಬೇಕು. ಜಯ ಹೊಂದಿದ ಪ್ರತಿಯೊಂದು ಮಕ್ಕಳನ್ನು ಯೇಸುಸ್ವಾಮಿಯ ಬಲಗಡೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಆಶೀರ್ವಾದ ನಮ್ಮದಾಗುತ್ತದೆ. ಲೋಕದಲ್ಲಿ ಇರುವ ಕುರ್ಚಿಗಾಗಿ ಎಷ್ಟು ಹೋರಾಟ, ಜಗಳ, ಆದರೆ ದೇವರು ಹೇಳುತ್ತಾರೆ, ಇಗೋ ನಿನ್ನ ಹೃದಯದ ಬಾಗಿಲ ಮುಂದೆ ತಟ್ಟುತ್ತಾ ಇದ್ದೇನೆ. ತಟ್ಟುತ್ತಾ ಇರುವ ಯೇಸುವಿಗೆ ನಮ್ಮ ಹೃದಯದ ಬಾಗಿಲನ್ನು ತೆರೆಯೋಣ. ನಮ್ಮ ಹೃದಯದ ರಾಜನಾಗಿ ಮಾಡಿಕೊಳ್ಳೋಣ. ಆಮೇನ್. ಹಲ್ಲೆಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಹೃದಯದ ಬಾಗಿಲ ಬಳಿ ನಿಂತುಕೊಂಡು ತಟ್ಟುತ್ತಾ ನಿಂತಿರುವ ಯೇಸುವನ್ನು ದೃಷ್ಟಿಸೋಣ. ಅವರಲ್ಲಿ ಬೇಡಿಕೊಳ್ಳೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ. ಓ ಕರ್ತನೇ, ಮಹೋನ್ನತನು ಭಯಂಕರನೂ ಆದ ದೇವರೇ ಸ್ತೋತ್ರ. ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವನೇ ಸ್ತೋತ್ರ. ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿಮ್ಮ ಆಜ್ಞಾವಿಧಿಗಳನ್ನು ತೊರೆದು ಜೀವಿಸಿದಾಗಲೂ ಕರ್ತನೇ, ನೀನು ಧರ್ಮ ಸ್ವರೂಪನಾಗಿ ನಮ್ಮನ್ನು ನಿನ್ನ ವಾಕ್ಯದ ಮಾರ್ಗದಲ್ಲಿ ನಡೆಸುತ್ತಿರುವ ತಂದೆಯೇ ಸ್ತೋತ್ರ. ಕರ್ತನಾದ ದೇವರೇ, ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯ. ನಿಮ್ಮ ಮಾತು ಕೇಳುವಂತೆ, ನಿಮ್ಮ ಸ್ವರ ಆಲಿಸುವಂತೆ ನಮಗೆ ವಾಕ್ಯದ ಜ್ಞಾನ ಸುರಿಸು. ಹಲ್ಲೆಲೂಯ. ನಿಮ್ಮ ಧರ್ಮದ ಮಾರ್ಗದಲ್ಲಿ ನಡೆಸು. ನಿಮ್ಮ ಸ್ವರ ಆಲಿಸಿ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಎಲ್ಲ ಕೇಡುಗಳಿಂದಲೂ ವಿಪತ್ತುಗಳಿಂದಲೂ ಬಿಡಿಸಿ ಕಾಯುವೆನು. ನಿಮ್ಮ ದಯೆ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾದು ನಡೆಸಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ನಾವು ಮಾಡುವ ಸಕಲ ಕಾರ್ಯಗಳಲ್ಲಿ ನಿಮ್ಮ ಧರ್ಮದ ಬಲಗೈಯಿಂದ ಆಶೀರ್ವಾದ ಮಾಡಿದ ಯೇಸುವೇ ಸ್ತೋತ್ರ. ಕರ್ತನೇ, ನಮ್ಮ ದೇವನೇ, ಭುಜ ಬಲ ಪರಾಕ್ರಮದಿಂದ ನಮ್ಮನ್ನು ಎಲ್ಲ ಕೇಡಿನಿಂದ ಬಿಡಿಸಿದ ದೇವನೇ ಸ್ತೋತ್ರ. ನೀವು ನಮ್ಮ ಹೃದಯದ ರಾಜನಾಗಿ, ನಮ್ಮ ಕುಟುಂಬದ ಯಜಮಾನನಾಗಿ, ನಮ್ಮನ್ನು ಹೊತ್ತು ಸಾಗಿಸುವ ನಾವಿಕನಾಗಿ, ತಾಯಿಯಂತೆ ಸಂತೈಸುವವರಾಗಿ, ತಂದೆಯಂತೆ ಆದರಿಸುವವರಾಗಿ ನಮ್ಮನ್ನು ನಡೆಸು. ಯೇಸುವೇ ಸ್ತೋತ್ರ. ಹಲ್ಲೆಲೂಯ. ನಿಮ್ಮ ಸ್ವರ ಆಲಿಸಿ ನಿಮ್ಮ ರಾಜ್ಯದ ಮಗಳಾಗಿ, ನಿಮ್ಮನ್ನು ಮಹಿಮೆಪಡಿಸುವ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವಂತೆ ನೀವು ಸುರಿಸಿದ ಪರಿಶುದ್ಧ ರಕ್ತದ ಬಲ ತುಂಬಿಕೊಳ್ಳಲಿ. ಹಲ್ಲೆಲೂಯ. ಅಳಿಯದ ದೇವರ ವಾಕ್ಯದ ಜ್ಞಾನ ತುಂಬಿಕೊಳ್ಳಲಿ. ಹಲ್ಲೆಲೂಯ. ಯೇಸುವಿನ ನಾಮದ ಆಶೀರ್ವಾದ ತುಂಬಿಕೊಳ್ಳಲಿ. ಹಲ್ಲೆಲೂಯ. ಸ್ತೋತ್ರ ಅಪ್ಪ. ಕೀರ್ತನೆ 91 ವಾಕ್ಯ 1. ಯು ಹೂ live in the shelter of the Most High, who abide in the shadow of the Almighty. Amen. Thank you, Jesus. Thank you, Almighty God. Thank you, power of God. Thank you, fire of God.